ಕಾಂಗ್ರೆಸ್ ಮುಖ್ಯಮಂತ್ರಿ ಎದುರು ನಟನ ರಣಭಯಂಕರ ಡೈಲಾಗ್. ಪಕ್ಕದಲ್ಲೇ ಮುಖ್ಯಮಂತ್ರಿ ನಿಲ್ಲಿಸಿಕೊಂಡು ಡೈಲಾಗ್ ಹೊಡೆದಂತಹ ನಟ ಕುರಿಗಳ ತಲೆ ಕಡಿದಂತೆ ರಪ್ಪ ಅಂತ ಕತ್ತರಿಸುತ್ತೇನೆ ಅಂತ ಹೇಳಿರುವಂತಹ ಪುಷ್ಪರಾಜ್. ಕಾಂಗ್ರೆಸ್ ಮುಖ್ಯಮಂತ್ರಿಯ ಎದುರು ನಟನ ರಣಭಯಂಕರ ಡೈಲಾಗ್. ಪಕ್ಕದಲ್ಲೇ ಮುಖ್ಯಮಂತ್ರಿ ನಿಲ್ಲಿಸಿಕೊಂಡೇ ಡೈಲಾಗ್ ಹೊಡೆದಂತಹ ನಟ ಕುರಿಗಳ ತಲೆ ಕಡಿದಂತೆ ರಪ್ಪ ಅಂತ ಕತ್ತರಿಸುತ್ತೇನೆ ಎಂದಂತಹ ಪುಷ್ಪರಾಜ್. ತೆಲಂಗಾಣದ ಹೈದರಾಬಾದ್ನಲ್ಲಿ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಸಮಾರಂಭ. ಪುಷ್ಪಾ 2 ನಟನೆಗಾಗಿ ಅಲ್ಲು ಅರ್ಜುನ್ ಅತ್ಯುತ್ತಮ ನಟ ಪ್ರಶಸ್ತಿ. ಅಲ್ಲು ಅರ್ಜುನ್ಗೆ ಪ್ರಶಸ್ತಿ ಪ್ರದಾನ ಮಾಡಿದಂತಹ ಸಿಎಂ ರೇವಂತ್ ರೆಡ್ಡಿ ಸಿಎಂಗೆ ಧನ್ಯವಾದ ತಿಳಿಸಿದ ಡೈಲಾಗ್ ಹೇಳಬಹುದಾ ಅಂತ ಕೇಳಿರುವಂತಹ ಪುಷ್ಪರಾಜ್ ಆಗ ಒಂದು ಡೈಲಾಗ್ ಹೊಡಿತಾರೆ. ಆ ಮಗುವಿನ ಮೇಲೆ ಸಣ್ಣ ಗೀಟು ಬಿದ್ರೂ ಕೂಡ ಗಂಗಮ್ಮನ ಜಾತ್ರೆಯಲ್ಲಿ ಕುರಿಗಳ ತಲೆ ಕಡಿಯುವಂತೆ ರಪ್ಪ ಅಂತ ಹೇಳಿ ಒಬ್ಬೊಬ್ಬರನ್ನು ಕತ್ತರಿಸ್ತೇನೆ. ಸಿಎಂ ಅನುಮತಿ ಕೇಳಿ ಪುಷ್ಪಾ 2 ಚಿತ್ರದ ರಗಡ್ ಡೈಲಾಗ್ ಅನ್ನ ಹೊಡೆದಂತಹ ಅಲ್ಲು ಅರ್ಜುನ್. ಪುಷ್ಪಾ 2 ಬಿಡುಗಡೆ ವೇಳೆ ನಡೆದ ಕಾಲ್ತುಳಿತದಲ್ಲಿ ಮಹಿಳೆ ಸಾವು ಪ್ರಕರಣ ಸಂಬಂಧ ನಟ ಅಲ್ಲು ಅರ್ಜುನ್ ಬಂಧನವಾಗಿತ್ತು. ಹೈದರಾಬಾದ್ನ ಸಂಧ್ಯಾ ಚಿತ್ರ ಮಂದಿರದ ಬಳಿ ನಡೆದಿದ್ದಂತಹ ದುರ್ಘಟನೆ ಇದಾಗಿತ್ತು. ಎಸ್, ಪುಷ್ಪಾ 2 ಯಾರಿಗೂ ಗೊತ್ತಿಲ್ಲ ಹೇಳಿ. ಅಲ್ಲು ಅರ್ಜುನ್ ನಟನೆ ಮಾಡಿರುವಂತಹ ಚಿತ್ರ. ಪುಷ್ಪಾ 1ರಲ್ಲಿ ಅಲ್ಲು ಅರ್ಜುನ್ ನಟನೆಯನ್ನ ನೋಡಿ ಸಾಕಷ್ಟು ಜನ ಫಿದಾ ಆಗಿದ್ರು. ಪುಷ್ಪಾ 2 ವೇಳೆಯಲ್ಲಿ ಒಂದು ದುರ್ಘಟನೆಯೂ ಕೂಡ ನಡೆದಿತ್ತು. ಆ ಒಂದು ಚಿತ್ರ ಮಂದಿರದ ಎದುರುಗಡೆ ಅಂತಂದ್ರೆ ಪುಷ್ಪಾ 2 ಸಿನಿಮಾ ಬಿಡುಗಡೆಯ ವೇಳೆ ಕಾಲ್ತುಳಿತದಿಂದ ಒಂದು ಮಹಿಳೆ ಕೂಡ ಸಾವನ್ನಪ್ಪಿರುವಂತಹ ಘಟನೆ ನಡೆದಿತ್ತು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಲ್ಲು ಅರ್ಜುನ್ ಕೂಡ ಬಂಧನ ಮಾಡಲಾಗಿತ್ತು. ಹೈದರಾಬಾದ್ನ ಸಂಧ್ಯಾ ಚಿತ್ರಮಂದಿರದ ಬಳಿ ಈ ಒಂದು ದುರ್ಘಟನೆ ನಡೆದಿತ್ತು. ಇದೆಲ್ಲ ಸೈಡಿಗಿಟ್ರೆ ಈಗ ಕಾಂಗ್ರೆಸ್ ಮುಖ್ಯಮಂತ್ರಿಯ ಎದುರು ಅಲ್ಲು ಅರ್ಜುನ್ ಒಂದು ಡೈಲಾಗ್ ಅನ್ನ ಹೊಡೆದಿದ್ದಾರೆ. ಪುಷ್ಪಾ 2 ಸಿನಿಮಾದ ಕೊನೆಯ ಒಂದು ಕ್ಲೈಮ್ಯಾಕ್ಸ್ ಸೀನ್ಗಳಲ್ಲಿ ಬರುವಂತಹ ಡೈಲಾಗ್ ಇದಾಗಿದ್ದು, ಆ ಒಂದು ಡೈಲಾಗ್ ಅನ್ನ ಮುಖ್ಯಮಂತ್ರಿಯವರ ಪರ್ಮಿಷನ್ ಅನ್ನ ತೆಗೆದುಕೊಂಡೇ ಹೊಡೆದಿರುವಂತಹ ಡೈಲಾಗ್ ಇದಾಗಿದೆ. ಕುರಿಗಳ ತಲೆಯನ್ನ ಕಡಿದಂತೆ ರಪ್ಪ ಅಂತ ಕತ್ತರಿಸ್ತೇನೆ ಅಂತ ಹೇಳಿ ಪುಷ್ಪರಾಜ್ ಡೈಲಾಗ್ ಅನ್ನ ಹೊಡೆದಿದ್ದಾರೆ. ಅದು ಕೂಡ ತೆಲಂಗಾಣ ಹೈದರಾಬಾದ್ನಲ್ಲಿ ರಾಜ್ಯ ಪ್ರಶಸ್ತಿ ಪ್ರದಾನ ಆ ಒಂದು ಸಮಾರಂಭದಲ್ಲಿ ನಡೆದಂತಹ ಈ ಒಂದು ಘಟನೆ. ಪರ್ಮಿಷನ್ ಕೇಳ್ತಾ ಇರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಾ. ಎಸ್, ಅದೇನು మాట్లాడిದ್ರು ಅನ್ನೋದು ನೋಡ್ಕೊಂಡ್ ಬರೋಣ. సినిమా నుంచి ఒక డైలాగ్ ఓకే, సరదాగా పుష్ప సినిమా నుంచి ఒక డైలాగ్. ఆ బిడ్డ మీద ఒక్క గీటు పడ్డ గొంట గంగమ్మ తల్లి జాతరలో ఈ ఆట తలలు నరికినట్టు రప్ప నరుగుతా ఒక్కొక్కడిని. పుష్పరాజ్ అసలు తెగ్గేదెలే. థ్యాంక్ యూ సో మచ్. ఫిల్మ్ అవార్డ్స్ కాబట్టి సరదాగా సినిమా నుంచి ఒక డైలాగ్ ఓకే, సరదాగా పుష్ప సినిమా నుంచి ఒక డైలాగ్. ఆ బిడ్డ మీద ఒక్క గీటు పడ్డ గొంట గంగమ్మ తల్లి జాతరలో ఈ ఆట తలలు నరికినట్టు రప్ప నరుగుతా ఒక్కొక్కడిని. పుష్పరాజ్ అసలు తెగ్గేదెలే. థ్యాంక్ యూ సో మచ్. ఫిల్మ్ అవార్డ్స్ కాబట్టి సరదాగా ಅಲ್ಲು ಅರ್ಜುನ್ ಎಷ್ಟು ಚೆನ್ನಾಗಿ ಮಾತನಾಡಿರುವಂಥದ್ದು. ಅಂದ್ರೆ ಸ್ಟೇಜ್ ನ ಮುಂದ್ಗಡೆ ಅಥವಾ ಸ್ಟೇಜ್ ನಲ್ಲಿ ಅಲ್ಲು ಅರ್ಜುನ್ ಒಂದು ಡೈಲಾಗ್ ಅನ್ನ ಹೊಡಿತಾರೆ. ಅದು ಕೂಡ ಮುಖ್ಯಮಂತ್ರಿಯ ಎದುರುಗಡೆ. ಪುಷ್ಪಾ 2 ಸಿನಿಮಾದ ಕ್ಲೈಮ್ಯಾಕ್ಸ್ ನಲ್ಲಿ ಆ ಒಂದು ಸಮಯದಲ್ಲಿ ಬರುವಂತಹ ಡೈಲಾಗ್ ಇದು. ಆ ಮಗುವಿನ ಮೇಲೆ ಒಂದು ಸಣ್ಣ ಗೀಟು ಬಿದ್ರೂ ಕೂಡ ಗಂಗಮ್ಮನ ಜಾತ್ರೆಯಲ್ಲಿ ಕುರಿಗಳ ತಲೆ ಕಡಿಯುವಂತೆ ರಪ್ಪ ಅಂತ ಒಬ್ಬೊಬ್ಬರನ್ನು ಕತ್ತರಿಸ್ತೀನಿ ಎನ್ನುವಂತಹ ಡೈಲಾಗ್ನ
ತೆಲಂಗಾಣದ ಸಿಎಂ ಎದುರುಗಡೆ ಹೊಡೆದಿರುವಂತಹ ಡೈಲಾಗ್ ಇದಾಗಿತ್ತು. ಕಾಂಗ್ರೆಸ್ನ ಮುಖ್ಯಮಂತ್ರಿ ಎದುರುಗಡೆ ನಟ ಭಯಂಕರ ಡೈಲಾಗ್ ಅನ್ನ ಹೊಡಿತಾ ಇರುವಂತಹ ದೃಶ್ಯವನ್ನ ನಾವಿವತ್ತು ತೋರಿಸಿದ್ವಿ. ಇವಾಗ ತೆಲಂಗಾಣ ಹೈದರಾಬಾದ್ನಲ್ಲಿ ರಾಜ್ಯ ಪ್ರಶಸ್ತಿ ಪ್ರದಾನ ಸಮಾರಂಭ ಇದಾಗಿತ್ತು. ಸಿಎಂಗೆ ಧನ್ಯವಾದ ತಿಳಿಸಿದ ನಂತರ ಡೈಲಾಗ್ ಅನ್ನ ಹೇಳಬಹುದಾ ಅಂತ ಅಲ್ಲು ಅರ್ಜುನ್ ಕೇಳ್ತಾರೆ. ಆಗ ಸಿಎಂ ಒಪ್ಪಿಗೆಯನ್ನ ಕೊಡ್ತಾರೆ. ಆಗ ಅವ್ರು ಹೇಳ್ತಾರೆ, ಇದು ಸುಮ್ಮನೆ ಮಾತನಾಡ್ತಾ ಇರುವಂತಹ ಡೈಲಾಗ್ ಇದಾಗಿದೆ ಅಂತ ಹೇಳಿ ಅಲ್ಲು ಅರ್ಜುನ್ ಹೊಡೆದಿರುವಂತಹ ಡೈಲಾಗ್ ಇದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.